ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 2/5/2025. ಪ್ರಾಪ್ತ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುವನ. ಮಧುರ ಮಕ್ಕಳೇ, ಏಕಾಂತದಲ್ಲಿ ಕುಳಿತು ತಮ್ಮೊಂದಿಗೆ ಮಾತನಾಡಿಕೊಳ್ಳಿ. ನಾವು ಅವಿನಾಶಿ ಆತ್ಮಗಳಾಗಿದ್ದೇವೆ. ತಂದೆಯಿಂದ ಕೇಳುತ್ತೇವೆ, ಈ ಅಭ್ಯಾಸ ಮಾಡಿ. ಪ್ರಶ್ನೆ: ಯಾವ ಮಕ್ಕಳು ನೆನಪಿನಲ್ಲಿ ಆಲಸ್ಯಗಳಾಗಿರುತ್ತಾರೆ, ಅವರ ಬಾಯಿಂದ ಯಾವ ಮಾತುಗಳು ಬರುತ್ತವೆ? ಉತ್ತರ: ಅವರು ಹೇಳುತ್ತಾರೆ, ನಾವು ಶಿವ ತಂದೆಯ ಮಕ್ಕಳಂತೂ ಹಾಗೇ ಇದ್ದೇವೆ, ನೆನಪಿನಲ್ಲೇ ಇದ್ದೇವೆ. ಆದರೆ ತಂದೆ ಹೇಳುತ್ತಾರೆ, ಅದೆಲ್ಲವೂ ಸುಳ್ಳಾಗಿದೆ, ಆಲಸ್ಯವಿದೆ, ಇದರಲ್ಲಿ ಪೂರ್ಣ ಪುರುಷಾರ್ಥ ಮಾಡಬೇಕು. ಮುಂಜಾನೆದ್ದು ತನ್ನನ್ನು ಆತ್ಮನೆಂದು ತಿಳಿದು ನೆನಪಿನಲ್ಲಿ ಕುಳಿತುಕೊಳ್ಳಬೇಕಾಗಿದೆ. ವಾರ್ತಾಲಾಪ ಮಾಡಬೇಕಾಗಿದೆ. ಆತ್ಮವೇ ವಾರ್ತಾಲಾಪ ಮಾಡುತ್ತದೆ. ನೀವೀಗ ಆತ್ಮಾಭಿಮಾನಿಗಳಾಗುತ್ತೀರಿ. ಕೇವಲ ದೇಹಿ ಅಭಿಮಾನಿ ಮಕ್ಕಳೇ ಜ್ಞಾನದ ಅಭಿಮಾನದಲ್ಲಿಟ್ಟುಕೊಳ್ಳದೆ ನೆನಪಿನ ಚಾಟನ್ನು ಇಡುತ್ತಾರೆ. ಗೀತೆ. ಮುಖವನ್ನು ನೋಡಿಕೋ ಪ್ರಾಣಿ. ಓಂ ಶಾಂತಿ. ಆತ್ಮಿಕ ಮಕ್ಕಳಿಗೆ ತಿಳಿಸಲಾಗಿದೆ, ಆತ್ಮಕ್ಕೆ ಪ್ರಾಣವೆಂದು ಹೇಳಲಾಗುತ್ತದೆ. ಈಗ ತಂದೆಯು ಆತ್ಮಗಳಿಗೆ ತಿಳಿಸುತ್ತಾರೆ. ಈ ಗೀತೆಯನ್ನು ಭಕ್ತಿ ಮಾರ್ಗದಾಗಿದೆ. ಕೇವಲ ಈ ಗೀತೆಗಳ ಸಾರವನ್ನು ತಿಳಿಸಿಕೊಡುತ್ತೇನೆ. ನೀವಿಲ್ಲಿ ಕುಳಿತುಕೊಳ್ಳುತ್ತೀರೆಂದರೆ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ. ದೇಹದ ಪರವೆಯನ್ನು ಬಿಡಬೇಕಾಗಿದೆ. ನಾನಾತ್ಮ ಬಹಳ ಸೂಕ್ಷ್ಮ ಬಿಂದು ಆಗಿದ್ದೇನೆ. ನಾನೇ ಈ ಶರೀರದ ಮೂಲಕ ಪಾತ್ರವನ್ನು ಅಭಿನಯಿಸುತ್ತೇನೆ. ಈ ಆತ್ಮದ ಜ್ಞಾನವು ಯಾರಿಗೂ ಇಲ್ಲ. ಇದನ್ನು ತಂದೆಯು ತಿಳಿಸುತ್ತಾರೆ. ತನ್ನನ್ನು ಆತ್ಮ ಎಂದು ತಿಳಿಯಿರಿ. ನಾನು ಅತಿ ಚಿಕ್ಕ ಬಿಂದು ಆಗಿದ್ದೇನೆ. ಆತ್ಮವೇ ಶರೀರದಿಂದ ಎಲ್ಲ ಪಾತ್ರವನ್ನು ಅಭಿನಯಿಸುತ್ತದೆ. ಈ ಸ್ಮೃತಿಯಿಂದ ದೇಹಾಭಿಮಾನವನ್ನು ಹೊರಟು ಹೋಗುವುದು ಇದೇ ಪರಿಶ್ರಮವಾಗಿದೆ. ನಾವು ಆತ್ಮಗಳು ಈ ನಾಟಕದ ಪಾತ್ರಧಾರಿಗಳಾಗಿದ್ದೇವೆ. ಇದರಲ್ಲಿ ಪ್ರಮುಖ ಪಾತ್ರಧಾರಿಯು ಪರಂಪಿತ ಪರಮಾತ್ಮನಾಗಿದ್ದಾರೆ. ಬುದ್ಧಿಯಲ್ಲಿದೆ, ಅವರು ಸಹ ಎಷ್ಟು ಸೂಕ್ಷ್ಮ ಬಿಂದು ಆಗಿದ್ದಾರೆ. ಅವರ ಮಹಿಮೆಯು ಬಹಳ ಭಾರಿಯಾಗಿದೆ. ಜ್ಞಾನ ಸಾಗರ, ಸುಖದ ಸಾಗರನಾಗಿದ್ದಾರೆ. ಆದರೆ ಅತಿ ಚಿಕ್ಕ ಬಿಂದು ಆಗಿದ್ದಾರೆ. ನಾವಾತ್ಮರೂ ಸಹ ಚಿಕ್ಕ ಬಿಂದುಗಳಾಗಿದ್ದೇವೆ. ಆತ್ಮವನ್ನು ದಿವ್ಯ ದೃಷ್ಟಿ ಇಲ್ಲದೆ ನೋಡಲು ಸಾಧ್ಯವಿಲ್ಲ. ನೀವೀಗ ಹೊಸ ಹೊಸ ಮಾತುಗಳನ್ನು ಕೇಳುತ್ತಿದ್ದೀರಿ. ಇವು ಪ್ರಪಂಚದವರಿಗೆ ಏನು ಗೊತ್ತು? ನಾನು ಆತ್ಮ ಚಿಕ್ಕ ಬಿಂದು ಆಗಿದ್ದೇನೆ. ನನ್ನ ತಂದೆಯು ಈ ನಾಟಕದಲ್ಲಿ ಪ್ರಮುಖ ಪಾತ್ರಧಾರಿಯಾಗಿದ್ದಾರೆ. ಶ್ರೇಷ್ಠಾತಿ ಶ್ರೇಷ್ಠ ಪಾತ್ರಧಾರಿಯು ತಂದೆಯಾಗಿದ್ದಾರೆ. ನಂತರ ಬೇರೆ ಬೇರೆಯವರು ಬರುತ್ತಾರೆ. ನಿಮಗೆ ಶರೀರದ ಮೂಲಕವೇ ಮಾತನಾಡಲು ಸಾಧ್ಯ. ಅಶರೀರ ಆದಾಗ ಕರ್ಮೇಂದ್ರಿಯಗಳು ಭಿನ್ನವಾಗುತ್ತವೆ. ರೂಪ, ದೇಶ, ಕಾಲವನ್ನೇ ಅರಿತುಕೊಂಡಿಲ್ಲ. ಪರಮಾತ್ಮನು ನಾಮರೂಪದಿಂದ ಭಿನ್ನರೆಂದು ಹೇಳಿಬಿಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ನಾಟಕದನುಸಾರ ಯಾರು ನಂಬರ್ 1 ಸತೋಪ್ರಧಾನರಾಗಿದ್ದೀರೋ ನೀವೇ ಪುನಃ ಸತೋಪ್ರಧಾನರಾಗಬೇಕಾಗಿದೆ. ತಮೋಪ್ರಧಾನದಿಂದ ಸತೋಪ್ರಧಾನರಾಗಲು ನೀವು ಈ ಸ್ಮೃತಿಯನ್ನು ಇಟ್ಟುಕೊಳ್ಳಬೇಕಾಗಿದೆ. ನಾವು ಆತ್ಮನಾಗಿದ್ದೇವೆ. ಆತ್ಮವು ಈ ಶರೀರದ ಮೂಲಕ ಮಾತನಾಡುತ್ತದೆ. ಇದರಲ್ಲಿ ಜ್ಞಾನವಿದೆ. ನಾನು ಆತ್ಮದಲ್ಲಿ 84 ಜನ್ಮಗಳ ಅವಿನಾಶಿ ಪಾತ್ರವು ನಿಗದಿಯಾಗಿದೆ ಎನ್ನುವ ಜ್ಞಾನವು ಮತ್ತಾರ ಬುದ್ಧಿಯಲ್ಲಿಯೂ ಇರುವುದಿಲ್ಲ. ಇವು ಹೊಸ ಹೊಸ ವಿಚಾರಗಳಾಗಿವೆ. ಏಕಾಂತದಲ್ಲಿ ಕುಳಿತು ತಮ್ಮ ಜೊತೆ ಮಾತನಾಡಿಕೊಳ್ಳಬೇಕು. ನಾನು ಆತ್ಮನಾಗಿದ್ದೇನೆ, ತಂದೆಯಿಂದ ಕೇಳುತ್ತಿದ್ದೇನೆ. ಧಾರಣೆಯು ನಾನಾತ್ಮದಲ್ಲೇ ಆಗುತ್ತದೆ. ನಾನಾತ್ಮದಲ್ಲಿಯೇ ಪಾತ್ರವು ತುಂಬಲ್ಪಟ್ಟಿದೆ. ನಾನಾತ್ಮನು ಅವಿನಾಶಿಯಾಗಿದ್ದೇನೆ. ಇದನ್ನು ತನ್ನೊಂದಿಗೆ ತಾನು ಗುಪ್ತ ಅಭ್ಯಾಸ ಮಾಡಬೇಕು. ನಾವು ತಮೋಪ್ರಧಾನರಿಂದ ಸತೋಪ್ರಧಾನರಾಗಬೇಕಾಗಿದೆ. ದೇಹಿ ಅಭಿಮಾನಿ ಮನುಷ್ಯರಿಗೆ ಆತ್ಮದ ಜ್ಞಾನವೇ ಇಲ್ಲ. ತಮ್ಮ ಬಳಿ ಇಷ್ಟು ದೊಡ್ಡ ದೊಡ್ಡ ಗ್ರಂಥಗಳನ್ನು ಇಟ್ಟುಕೊಳ್ಳುತ್ತಾರೆ. ಎಷ್ಟೊಂದು ಅಹಂಕಾರವಿದೆ. ಇದು ತಮೋಪ್ರಧಾನ ಪ್ರಪಂಚವಾಗಿದೆ. ಯಾರು ಶ್ರೇಷ್ಠ ಆತ್ಮರಿಲ್ಲ. ನೀವು ತಿಳಿದುಕೊಂಡಿದ್ದೀರಿ. ನಾವೀಗ ತಮೋಪ್ರಧಾನರಿಂದ ಸತೋಪ್ರಧಾನರಾಗುವ ಪುರುಷಾರ್ಥ ಮಾಡಬೇಕಾಗಿದೆ. ಈ ಮಾತನ್ನು ಅಂತರದಿಂದ ಗುಪ್ತ ಅಭ್ಯಾಸ ಮಾಡಬೇಕಾಗಿದೆ. ಜ್ಞಾನವನ್ನು ಹೇಳುವವರು ಅನೇಕರಿದ್ದಾರೆ, ಆದರೆ ನೆನಪು ಇಲ್ಲ. ಒಳಗೆ ಈ ಅಂತರ್ಮುಖತೆ ಇರಬೇಕು. ನಾವು ತಂದೆಯ ನೆನಪಿನಿಂದ ಪತಿತರಿಂದ ಪಾವನರಾಗಬೇಕಾಗಿದೆ. ಕೇವಲ ಪಂಡಿತರಾಗಬಾರದು. ಇದರ ಮೇಲೆ ಒಬ್ಬ ಪಂಡಿತ ಉದಾಹರಣೆ ಇದೆ. ರಾಮ ರಾಮ ಎಂದು ಹೇಳಿದರೆ ಪಾರಾಗಿ ಬಿಡುತ್ತೀರೆಂದರೆ ಮಾತೆಯರಿಗೆ ಹೇಳುತ್ತಾ ತಾನೇ ಮರೆತು ಹೋದರು. ಇಂಥ ಸುಳ್ಳು ಹೇಳುವಂತರಾಗಬಾರದು. ಇಂಥವರು ಅನೇಕರಿದ್ದಾರೆ. ಅನ್ಯರಿಗೆ ಬಹಳ ಚೆನ್ನಾಗಿ ತಿಳಿಸಿಕೊಡುತ್ತಾರೆ, ಆದರೆ ಯೋಗವಿಲ್ಲ. ಇಡೀ ದಿನ ದೇಹಾಭಿಮಾನದಲ್ಲಿರುತ್ತಾರೆ. ಇಲ್ಲದಿದ್ದರೆ ಚಾಟ್ ಕಳಿಸುತ್ತೀರೋ, ನಾನು ಇಷ್ಟ ಸಮಯಕ್ಕೆ ಹೇಳುತ್ತೇನೆ, ಇಷ್ಟು ಸಮಯ ಮಾಡುತ್ತೇನೆ,
ಏನೂ ಸಮಾಚಾರ ತಿಳಿಸೋದಿಲ್ಲ. ಜ್ಞಾನವನ್ನು ಬಹಳಷ್ಟು ಹೇಳುತ್ತಾರೆ, ಆದರೆ ಯೋಗವಿಲ್ಲ. ಬಲೆ ದೊಡ್ಡ ದೊಡ್ಡವರಿಗೆ ಜ್ಞಾನವನ್ನು ಹೇಳುತ್ತಾರೆ, ಆದರೆ ಯೋಗದಲ್ಲಿ ಕಚ್ಚಾಗಿದ್ದಾರೆ. ಮುಂಜಾನೆ ಎದ್ದು ತಂದೆಯನ್ನು ನೆನಪು ಮಾಡಬೇಕಾಗಿದೆ. ಬಾಬಾ, ತಾವು ಎಷ್ಟು ಪ್ರಿಯಾತಿ ಪ್ರಿಯನಾಗಿದ್ದೀರಿ. ಈ ನಾಟಕವು ಎಷ್ಟು ವಿಚಿತ್ರವಾಗಿ ಮಾಡಲ್ಪಟ್ಟಿದೆ. ಯಾರೂ ಸಹ ಈ ರಹಸ್ಯವನ್ನು ತಿಳಿದುಕೊಂಡಿಲ್ಲ. ಆತ್ಮವನ್ನಾಗಲಿ ಪರಮಾತ್ಮವನ್ನಾಗಲಿ ತಿಳಿದುಕೊಂಡಿಲ್ಲ. ಈ ಕಾಲದ ಮನುಷ್ಯರು ಪ್ರಾಣಿಗಳಂತೆ ಕೀಳಾಗಿದ್ದಾರೆ. ನಾವು ಹಾಗೇ ಇದ್ದೆವು. ಮಾಯೆಯು ರಾಜ್ಯದಲ್ಲಿ ಎಷ್ಟೊಂದು ದುರ್ದೇಶ ಆಗಿಬಿಟ್ಟಿದೆ. ಈ ಜ್ಞಾನವನ್ನು ನೀವು ಯಾರಿಗಾದರೂ ತಿಳಿಸಬಲ್ಲಿರಿ ಹೇಳಿ. ನೀವು ಆತ್ಮಗಳು ಈಗ ತಮೋಪ್ರಧಾನರಾಗಿದ್ದೀರಿ. ನೀವು ಸತೋಪ್ರಧಾನರಾಗಬೇಕಾಗಿದೆ. ಆದ್ದರಿಂದ ಮೊಟ್ಟ ಮೊದಲಿಗೆ ತಮ್ಮನ್ನು ಆತ್ಮ ಎಂದು ತಿಳಿಯಿರಿ. ಬಡವರಿಗೆ ಇದು ಬಹಳಷ್ಟು ಸಹಜವಾಗಿದೆ. ಸಾಹುಕಾರರಂತೂ ತಮ್ಮದೇ ಆದ ಅಭಿಮಾನದಲ್ಲಿರುತ್ತಾರೆ. ತಂದೆಯೇ ತಿಳಿಸುತ್ತಾರೆ, ನಾನು ಸಾಧಾರಣ ತನುವಿನಲ್ಲೇ ಬರುತ್ತೇನೆ. ಬಹಳ ಬಡವರು ಅಲ್ಲ, ಬಹಳ ಸಾಹುಕಾರೂ ಅಲ್ಲ. ನೀವೀಗ ತಿಳಿದುಕೊಂಡಿದ್ದೀರಿ. ಕಲ್ಪ ಕಲ್ಪವು ತಂದೆಯು ಬಂದು ಹೇಗೆ ಪಾವನರಾಗುವುದೆಂಬ ಶಿಕ್ಷಣವನ್ನು ಕೊಡುತ್ತಾರೆ. ಆದರೆ ನಿಮ್ಮ ಉದ್ಯೋಗ ವ್ಯವಹಾರದಲ್ಲಿರುವ ಕಿರಿಕಿರಿಯನ್ನು ನಿವಾರಿಸಲು ತಂದೆಯು ಬಂದಿಲ್ಲ. ಪತಿತ ಪಾವನ ಬನ್ನಿ ಎಂದೇ ನೀವು ಅವರನ್ನು ಕರೆಯುತ್ತೀರಿ. ಆದ್ದರಿಂದ ತಂದೆಯು ನೀವು ಪಾವನರಾಗುವ ಯುಕ್ತಿಯನ್ನು ತಿಳಿಸುತ್ತಾರೆ. ಇಲ್ಲಿ ಬ್ರಹ್ಮಾರವರು ಸಹ ಏನನ್ನೂ ತಿಳಿದುಕೊಂಡಿರಲಿಲ್ಲ. ಪಾತ್ರಧಾರಿಯಾಗಿಯೂ ನಾಟಕದ ಆದಿ ಮಧ್ಯ ಅಂತ್ಯವನ್ನು ಅರಿತುಕೊಂಡಿಲ್ಲವೆಂದರೆ ಅವರಿಗೇನು ಹೇಳುವುದು. ನಾವು ಆತ್ಮಗಳು ಈ ಸೃಷ್ಟಿ ಚಕ್ರದಲ್ಲಿ ಪಾತ್ರಧಾರಿಗಳಾಗಿದ್ದೇವೆ ಎಂಬುದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ. ಭಲೆ ಆತ್ಮವು ಮೂಲ ವತನದಲ್ಲಿ ನಿವಾಸ ಮಾಡುತ್ತದೆ ಎಂದು ಹೇಳುತ್ತಾರೆ, ಆದರೆ ಅನುಭವದಿಂದ ಹೇಳುವುದಿಲ್ಲ. ನೀವಂತೂ ಈಗ ಅನುಭವದಿಂದ ತಿಳಿದುಕೊಂಡಿದ್ದೀರಿ. ಅನೇಕರಿಗೆ ಸ್ವಲ್ಪವೂ ಯೋಗವಿಲ್ಲ. ದೇಹಾಭಿಮಾನದ ಕಾರಣ ಬಹಳಷ್ಟು ತಪ್ಪುಗಳನ್ನು ಮಾಡುತ್ತಾ ಇರ್ತಾರೆ, ಆಗುತ್ತಾ ಇರುತ್ತದೆ. ಮೂಲ ಮಾತೇ ಆಗಿದೆ, ಆತ್ಮಾಭಿಮಾನಿಯಾಗಿ ನಾವು ಸತೋಪ್ರಧಾನರಾಗಬೇಕೆಂಬ ಚಿಂತೆ ಇರಬೇಕು. ಯಾವ ಮಕ್ಕಳಿಗೆ ಸತೋಪ್ರಧಾನರಾಗುವ ಚಿಂತೆ ಇದೆಯೋ ಅವರ ಬಾಯಿಂದ ಎಂದೂ ಕಲ್ಲಿನ ಸಮಾನರಾಗುವ ಮಾತು ಬರುವುದಿಲ್ಲ. ಯಾವುದೇ ತಪ್ಪಾಯಿತೆಂದರೆ ಒಡನೆಯ ತಂದೆಗೆ ದೂರು ಕೊಡುತ್ತಾರೆ. ಬಾಬಾ, ನಮ್ಮಿಂದ ಈ ತಪ್ಪಾಯಿತು, ನನ್ನನ್ನು ಕ್ಷಮಿಸಿ. ಮುಚ್ಚಿಟ್ಟರೆ ಇನ್ನೂ ವೃದ್ಧಿಯಾಗುತ್ತದೆ. ಆದ್ದರಿಂದ ತಂದೆಗೆ ಸಮಾಚಾರವನ್ನು ತಿಳಿಸುತ್ತಾ ಇರಿ. ತಂದೆಯು ಬರೆಯುತ್ತಾರೆ, ನಿಮ್ಮ ಯೋಗವು ಸರಿಯಿಲ್ಲ. ಪಾವನರಾಗುವುದೇ ಮುಖ್ಯವಾಗಿದೆ. ನೀವು ಮಕ್ಕಳ ಬುದ್ಧಿಯಲ್ಲಿ 84 ಜನ್ಮಗಳ ಕತೆ ಇದೆ. ಸಾಧ್ಯವಾದಷ್ಟು ಇದೇ ಚಿಂತೆ ಇರಲಿ. ನಾವು ಸತೋಪ್ರಧಾನರಾಗಬೇಕಾಗಿದೆ. ದೇಹಾಭಿಮಾನವನ್ನು ಬಿಡಬೇಕಾಗಿದೆ. ದೇಹಾಭಿಮಾನವನ್ನು ಬಿಡಬೇಕಾಗಿದೆ. ನೀವು ರಾಜ ಋಷಿಗಳಾಗಿದ್ದೀರಿ. ಹಠಯೋಗಿಗಳೆಂದು ರಾಜಯೋಗವನ್ನು ಕಲಿಸಲು ಸಾಧ್ಯವಿಲ್ಲ. ರಾಜಯೋಗವನ್ನು ತಂದೆಯೇ ಕಲಿಸುತ್ತಾರೆ. ಜ್ಞಾನವನ್ನು ತಂದೆಯೇ ಕೊಡುತ್ತಾರೆ. ಈ ಸಮಯದಲ್ಲಿ ಎಲ್ಲವೂ ತಮೋಪ್ರಧಾನ ಭಕ್ತಿಯಾಗಿದೆ. ಕೇವಲ ಸಂಗಮಯುಗದಲ್ಲಿಯೇ ತಂದೆಯು ಬಂದು ಜ್ಞಾನವನ್ನು ತಿಳಿಸುತ್ತಾರೆ. ತಂದೆಯು ಬರೆದಿದ್ದಾರೆ, ಅಂದ ಮೇಲೆ ಭಕ್ತಿಯು ಸಮಾಪ್ತಿಯಾಗಬೇಕಾಗಿದೆ ಮತ್ತು ಈ ಪ್ರಪಂಚವು ಸಮಾಪ್ತಿಯಾಗಬೇಕಾಗಿದೆ. ಜ್ಞಾನ ಮತ್ತು ಯೋಗದಿಂದ ಸತ್ಯಯೋಗದ ಸ್ಥಾಪನೆಯಾಗುತ್ತಿದೆ. ಭಕ್ತಿಯೇ ಬೇರೆಯಾಗಿದೆ. ಸುಖ ದುಃಖವು ಇಲ್ಲೇ ಇದೆ ಎಂದು ಮನುಷ್ಯರು ಹೇಳುತ್ತಾರೆ. ಈಗ ನೀವು ಮಕ್ಕಳ ಮೇಲೆ ಅತೀ ದೊಡ್ಡ ಜವಾಬ್ದಾರಿ ಇದೆ. ತಮ್ಮ ಕಲ್ಯಾಣ ಮಾಡಿಕೊಳ್ಳುವ ಯುಕ್ತಿಯನ್ನು ರಚಿಸುತ್ತಾರೆ. ಭಾರಿ ಇದನ್ನು ತಿಳಿಸಿದ್ದೇವೆ. ಸುಖಧಾಮ ಶಾಂತಿಧಾಮವು ಸುಖಧಾಮ ಶಾಂತಿಧಾಮವು ಪಾವನ ಪ್ರಪಂಚವಾಗಿದೆ. ಇದು ಶಾಂತಿಧಾಮ ದುಃಖಮವಾಗಿದೆ. ಮುಖ್ಯ ಮಾತು ಯೋಗವಾಗಿದೆ. ಯೋಗವಿಲ್ಲವೆಂದರೆ ಅತಿಯಾಗಿ ಜ್ಞಾನ ಹೇಳುವುದು ಹೇಗೆ ಪಂಡಿತರಂತೆ ಆಗುತ್ತದೆ. ಇತ್ತೀಚೆಗೆ ರಿದ್ಧಿ ಸಿದ್ಧಿಯ ಬಹಳಷ್ಟಿದೆ. ಅದರೊಂದಿಗೆ ಜ್ಞಾನದ ಸಂಬಂಧವಿಲ್ಲ. ಮನುಷ್ಯರು ಸುಳ್ಳು ಮಾತುಗಳಲ್ಲಿ ಎಷ್ಟೊಂದು ಸಿಕ್ಕಿಕೊಂಡಿದ್ದಾರೆ, ಪತಿತರಾಗಿದ್ದಾರೆ. ಸ್ವಯಂ ತಂದೆ ತಿಳಿಸುತ್ತಾರೆ, ನಾನು ಪತಿತ ಪ್ರಪಂಚ ಪತಿತ ಶರೀರದಲ್ಲಿ ಬರುತ್ತೇನೆ. ಇಲ್ಲಿ ಯಾರೂ ಪಾವನರಿಲ್ಲ. ಇವರಂತೂ ತನ್ನನ್ನು ಭಗವಂತನೆಂದು ಹೇಳಿಕೊಳ್ಳುವುದಿಲ್ಲ. ಇವರೂ ಸಹ ಬ್ರಹ್ಮನೇ ಇದ್ದಾರೆ. ಇವರು ಸಹ ಇದ್ದಾರೆಂದು ಹೇಳುತ್ತಾರೆ. ನಾನು ಪತಿತನಾಗಿದ್ದೇನೆ. ಪಾವನರಾದರೆ ಪರಿಸ್ಥರಾಗಿ ಬಿಡುತ್ತೇವೆ. ನೀವು ಪವಿತ್ರ ಪರಿಸ್ಥೆಗಳಾಗಿದ್ದೀರಿ ಅಂದಾಗ ಮೂಲ ಮಾತು ಇದೇ ಆಗಿದೆ. ನಾವು ಹೇಗೆ ಪಾವನರಾಗುವುದು? ನೆನಪು ಬಹಳ ಅವಶ್ಯಕವಾಗಿದೆ. ಯಾವ ಮಕ್ಕಳು ನೆನಪಿನಲ್ಲಿ ಕಡಿಮೆ ಇದ್ದಾರೆಯೋ ಅವರು ಹೇಳುತ್ತಾರೆ, ನಾವು ಶಿವ ತಂದೆಯ ಮಕ್ಕಳಂತೂ ಹಾಗೆಯೇ ಇದ್ದೇವೆ.
ನೆನಪಿನಲ್ಲೇ ಇರುತ್ತೇವೆ. ಆದರೆ ತಂದೆಯು ಹೇಳುತ್ತಾರೆ, ಅದೆಲ್ಲವೂ ಸುಳ್ಳು ಮಾತುಗಳಾಗಿವೆ. ಆಲಸ್ಯವಿದೆ. ಇಲ್ಲಂತೂ ಮುಂಜಾನೆ ಎದ್ದು ತನ್ನನ್ನು ಆತ್ಮನೆಂದು ತಿಳಿದು ನೆನಪಿನಲ್ಲಿ ಕುಳಿತುಕೊಳ್ಳಬೇಕು, ಪುರುಷಾರ್ಥ ಮಾಡಬೇಕು, ವಾರ್ತಾಲಾಪ ಮಾಡಬೇಕಾಗಿದೆ. ತಪ್ಪದೇ ವಾರ್ತಾಲಾಪ ಮಾಡುವುದಲ್ಲದೆ ನೀವೀಗ ಆತ್ಮಾಭಿಮಾನಿಗಳಾಗುತ್ತೀರಿ. ಯಾರಾದರೂ ಅನ್ಯರ ಕಲ್ಯಾಣ ಮಾಡುತ್ತೀರೆಂದರೆ ಅವರ ಮಹಿಮೆಯನ್ನು ಮಾಡಲಾಗುತ್ತದೆ, ಆದರೆ ಅದು ಮಿತವಾದ ಮಹಿಮೆಯಾಗಿದೆ. ಇದು ನಿರಾಕಾರ ಪರಂಪಿತ ಪರಮಾತ್ಮ ಮಹಿಮೆಯಾಗಿದೆ. ಇದನ್ನು ಸಹ ನೀವು ತಿಳಿದುಕೊಂಡಿದ್ದೀರಿ. ಈ ಏಣಿಯ ಜ್ಞಾನವು ಮತ್ತಾರ ಬುದ್ಧಿಯಲ್ಲಿಯೂ ಇರುವುದಿಲ್ಲ. ನಾವು ಹೇಗೆ 84 ಜನ್ಮಗಳ ಕಥೆಯನ್ನು ತೆಗೆದುಕೊಳ್ಳುತ್ತೇವೆ, ಕೆಳಗಿಳಿಯುತ್ತಾ ಬರುತ್ತೇವೆ. ಈಗಂತೂ ಪಾಪದ ಗಡಿಗೆ ತುಂಬಿದೆ, ಅದು ಸ್ವಚ್ಛವಾಗುವುದು ಹೇಗೆ? ಆದ್ದರಿಂದ ತಂದೆಯನ್ನು ಕರೆಯುತ್ತಾರೆ. ನೀವು ಪಾಂಡವ ಸಂಪ್ರದಾಯವರಾಗಿದ್ದೀರಿ, ಧರ್ಮಾತ್ಮರೂ ಆಗಿದ್ದೀರಿ, ರಾಜಕಾರಣಿಗಳೂ ಆಗಿದ್ದೀರಿ. ತಂದೆಯು ಎಲ್ಲಾ ಧರ್ಮದ ಮಾತುಗಳನ್ನು ತಿಳಿಸಿಕೊಡುತ್ತಾರೆ. ಅನ್ಯ ಯಾರೂ ತಿಳಿಸಲು ಸಾಧ್ಯವಿಲ್ಲ. ಬಾಕಿ ಈ ಧರ್ಮ ಸ್ಥಾಪನೆ ಮಾಡುವರೇ ಏನು ಮಾಡುತ್ತಾರೆ? ಅವರ ಹಿಂದೆ ಅನ್ಯರೂ ಸಹ ಕೆಳಗೆ ಬರಲೇಬೇಕಾಗುವಂತಹ ಅವರು ಯಾರಿಗೂ ಮೋಕ್ಷವನ್ನು ಕೊಡುವುದಿಲ್ಲ. ತಂದೆಯು ಅಂತಿಮದಲ್ಲಿ ಬಂದು ಎಲ್ಲರನ್ನೂ ಪವಿತ್ರನಾಗಿ ಮಾಡಿ ಹಿಂತಿರುಗಿ ಕರೆದುಕೊಂಡು ಹೋಗುತ್ತಾರೆ. ಆದ್ದರಿಂದ ಅವರೊಬ್ಬರ ವಿನ ಮತ್ಯಾರ ಮಹಿಮೆ ಇಲ್ಲ. ಬ್ರಹ್ಮನಿಗೆ ಮತ್ತು ನಿಮಗೆ ಯಾವುದೇ ಮಹಿಮೆ ಇಲ್ಲ. ತಂದೆಯು ಬರದೇ ಹೋಗದಿದ್ದರೆ ನೀವು ತಾನೇ ದಾನ ಮಾಡುತ್ತೀರಿ. ಏರು ಕಲೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ. ನಿನ್ನ ಕೃಪೆಯಿಂದ ಸರ್ವರ ಉದ್ಧಾರವಾಗುವುದೆಂದು ಹಾಡುತ್ತಾರೆ, ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ. ಮಹಿಮೆಯನ್ನಂತೂ ಬಹಳಷ್ಟು ಮಾಡುತ್ತೇವೆ. ತಂದೆ ತಿಳಿಸುತ್ತಾರೆ, ಆತ್ಮವು ಅಕಾಲನಾಗಿದೆ. ಈ ಭ್ರುಕುಟಿಯ ಮಧ್ಯ ಸಿಂಹಾಸನದಲ್ಲಿ ಆತ್ಮ ವಿನಾಶಿಯಾಗಿದೆ. ಅದನ್ನು ಕಾಲವು ಎಂದು ಹೇಳಲು ಕೆಲಸುವುದಿಲ್ಲ. ಆತ್ಮ ಒಂದು ಶರೀರವನ್ನು ಬಿಟ್ಟು ಇನ್ನೊಂದು ಶರೀರದಲ್ಲಿ ಹೋಗಿ ಪಾತ್ರವನ್ನು ಅನುಭವಿಸಬೇಕಾಗಿದೆ. ಆದರೆ ಅದನ್ನು ತೆಗೆದುಕೊಂಡು ಹೋಗಲು ಯಾವುದೇ ಕಾಲವು ಬರುವುದಿಲ್ಲ. ಯಾರಾದರೂ ಶರೀರವನ್ನು ಬಿಡಲಿ, ನಿಮಗೆ ದುಃಖವಾಗುವುದಿಲ್ಲ, ಏಕೆಂದರೆ ಅವರು ಶರೀರವನ್ನು ಬಿಟ್ಟು ಇನ್ನೊಂದು ಪಾತ್ರವನ್ನು ಅಭಿನಯಿಸಲು ಹೋದರು. ಇದರಲ್ಲಿ ಅವಶ್ಯಕತೆ ಏನಿದೆ? ನಾವು ಆತ್ಮಗಳು ಸಹೋದರಾಗಿದ್ದೇವೆ ಎಂಬುದನ್ನು ಸಹ ತಿಳಿದುಕೊಂಡಿದ್ದೀರಿ. ಆತ್ಮಗಳು ಪರಮಾತ್ಮನಿಂದ ಬಹಳ ಕಾಲ ಆಗಲಿದ್ದರು ಎಂದು ಹಾಡುತ್ತಾರೆ. ತಂದೆಯು ಎಲ್ಲಿ ಬಂದು ಮಿಲನ ಮಾಡುತ್ತಾರೆ ಎಂಬುದನ್ನು ಸಹ ತಿಳಿದುಕೊಂಡಿಲ್ಲ. ಈಗ ನಿಮ್ಮ ಮುಂದೆ ಪ್ರತಿಯೊಂದು ಮಾತಿನ ತಿಳುವಳಿಕೆ ಸಿಗುತ್ತದೆ. ನೀವು ಕೇಳುತ್ತಲೇ ಬರುತ್ತೀರಿ. ಯಾವುದೇ ಗ್ರಂಥಗಳನ್ನು ತೆಗೆದುಕೊಂಡಿಲ್ಲ. ಸತ್ಯ ತಂದೆಯವರಾಗಿದ್ದೀರಿ. ಸತ್ಯ ರಚನೆಯನ್ನು ರಚಿಸುತ್ತಾರೆ. ಸತ್ಯವನ್ನೇ ತಿಳಿಸುವರು. ಸತ್ಯದಿಂದ ಗೆಲುವು. ಅತ್ಯಂತ ತಂದೆ ಸಹಾಯಾಗಿದ್ದಾರೆ. ರಚನೆಯನ್ನು ರೂಪಿಸುತ್ತಾರೆ. ಸತ್ಯವನ್ನೇ ತಿಳಿಸುತ್ತಾರೆ. ಸತ್ಯ ತಂದೆಯಿಂದ ಗೆಲುವು, ಅಸತ್ಯದಿಂದ ಸೋಲು. ಪಕ್ಕಾ ತಂದೆಯ ಸತ್ಯಖಂಡದ ಸ್ಥಾಪನೆ ಮಾಡುತ್ತಾರೆ. ರಾವಣನಿಂದ ನೀವು ಮಕ್ಕಳು ಬಹಳಷ್ಟು ಸೋಲನ್ನು ಅನುಭವಿಸಿದ್ದೀರಿ. ಇದೆಲ್ಲ ಆಟೋ ಮಾಡಲ್ಪಟ್ಟಿದೆ. ನೀವೀಗ ತಿಳಿದುಕೊಂಡಿದ್ದೀರಿ, ನಮ್ಮ ರಾಜ್ಯವು ಸ್ಥಾಪನೆಯಾಗುತ್ತಿದೆ. ಮತ್ತೆ ಇದೆಲ್ಲ ಉಳಿಯುವುದಿಲ್ಲ. ಇವೆಲ್ಲವೂ ಕೊನೆಯಲ್ಲಿ ಬಂದಿವೆ. ಈ ಸೃಷ್ಟಿ ಚಕ್ರವನ್ನು ಬುದ್ಧಿಯಲ್ಲಿಟ್ಟುಕೊಳ್ಳುವುದು ಎಷ್ಟು ಸಹಜವಾಗಿದೆ.
ಯಾರು ಪುರುಷಾರ್ಥಿ ಮಕ್ಕಳಿದ್ದಾರೋ ಅವರು ನಾವು ಬಹಳ ಚೆನ್ನಾಗಿ ಜ್ಞಾನವನ್ನು ತೆಗೆದುಕೊಳ್ಳುತ್ತೇವೆಂದು ಋಷಿಯಾಗಿ ಬೀಳುವುದರಲ್ಲಿ ಖುಷಿಯಾಗಿ ಬಿಡುವುದರಲ್ಲಿ ಜ್ಞಾನದ ಜೊತೆಯಲ್ಲಿ ಯೋಗ ಮತ್ತು ದೈವಿ ಗುಣಗಳು ಧಾರಣೆ ಮಾಡುತ್ತಾರೆ. ನೀವೀಗ ಬಹಳ ಬಹಳ ಮಧುರ ಆಗಬೇಕಾಗಿದೆ. ಯಾರಿಗೂ ದುಃಖವನ್ನು ಕೊಡಬಾರದು. ಪ್ರೀತಿಯಿಂದ ತಿಳಿಸಿಕೊಡ್ಬೇಕು. ಪವಿತ್ರರಾಗಿ ಇದರಲ್ಲಿ ಎಷ್ಟೊಂದು ಮಹಿಮೆ ಇದೆ. ಇದರಲ್ಲಿ ಎಷ್ಟೊಂದು ಜಗಳವಾಗುತ್ತಿರುತ್ತದೆ. ಅದು ಸಹ ನಾಟಕಕ್ಕನುಸಾರವೇ ಆಗುತ್ತದೆ. ಇದು ಮಾಡಲ್ಪಟ್ಟ ನಾಟಕವಾಗಿದೆ. ನಾಟಕದಲ್ಲಿದ್ದರೆ ಸಿಗುವುದು ಎಂದಲ್ಲ, ಪರಿಶ್ರಮ ಪಡಬೇಕಾಗಿದೆ. ದೇವತೆಗಳಂತೂ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ದೇವತೆಗಳು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗುತ್ತದೆ. ಉಪ್ಪು ನೀರಾಗಬಾರದು. ನೋಡಿಕೊಂಡು ಹೊಸವನ್ನಿ ನೋಡಿಕೊಳ್ಳಬೇಕು. ನಾವು ವಿರುದ್ಧವಾದ ಚಲನೆಯಲ್ಲಿ ನಡೆದು ತಂದೆಯ ಗೌರವವನ್ನು ಕಳೆಯುತ್ತೇವೆ ಇಲ್ಲವೇ? ಸದ್ಗುಣ ನಿಂದಕರು ಎಂದು ಪದವಿ ಪಡೆದಿಲ್ಲ. ಇವರಂತೂ ಸತ್ಯ ತಂದೆ, ಸತ್ಯ ಶಿಕ್ಷಕನಾಗಿದ್ದಾರೆ. ಆತ್ಮಕ್ಕೆ ಈಗ ಸ್ಮೃತಿ ಇರುತ್ತದೆ. ತಂದೆಯು ಜ್ಞಾನ ಸಾಗರ, ಸುಖದ ಸಾಗರನಾಗಿದ್ದಾರೆ. ಅವಶ್ಯವಾಗಿ ಜ್ಞಾನವನ್ನು ಕೊಟ್ಟು ಹೋಗುತ್ತೇನು. ಆದ್ದರಿಂದಲೇ ಮಹಿಮೆಯಾಗುತ್ತದೆ. ಇವರು ಬ್ರಹ್ಮಾತ್ಮನಲ್ಲಿ ಯಾವುದಾದರೂ ಜ್ಞಾನವಿತ್ತೆ. ಆತ್ಮವೆಂದರೇನು, ನಾಟಕವೆಂದರೇನು ಏನೇನೂ ತಿಳಿದುಕೊಂಡಿರಲಿಲ್ಲ. ಇದೆಲ್ಲವೂ ಮನುಷ್ಯರೇ ತಿಳಿದುಕೊಳ್ಳಬೇಕಾಗಿದೆ. ರುದ್ರಯಜ್ಞರನ್ನು ರಚಿಸಿದಾಗ ಆತ್ಮರು ಈ ಶರೀರವಂತೂ ಪರಿಪಕ್ವವಾದ ಮಾಡಲ್ಪಟ್ಟಿದೆ. ಆದ್ದರಿಂದ ಒಬ್ಬ ಶಿವ ತಂದೆಯ ಪೂಜೆಯು ಅವ್ಯಭಿಚಾರಿ, ನಿಂದನೆಯ ಯಾವುದೇ ಮಾತುಗಳನ್ನು ಕೇಳಬೇಡಿ, ಇನ್ನೊಬ್ಬರಿಂದ ಕೇಳಬೇಡಿ. ಇದು ಸಹ ಅವಶ್ಯವಾಗಿದೆ. ಇದು ಸಹ ಅವ್ಯಭಿಚಾರಿ ಜ್ಞಾನವಾಗಿದೆ. ಮುಖ್ಯ ಮಾತೇನೆಂದರೆ ದೈವಿ ರಾಜ್ಯವನ್ನು, ದೇಹಾಭಿಮಾನವನ್ನು ಬಿಟ್ಟರೆ ನೀವು ಶೀತಲಾಗುವಿರಿ. ತಂದೆಯ ನೆನಪಿನಲ್ಲಿದ್ದಾಗ ಬಾಯಿಂದಲೂ ಯಾವುದೇ ಉಲ್ಟಾ ಸುಲ್ಟಾ ಮಾತುಗಳನ್ನು ಮಾಡೋದಿಲ್ಲ. ಕುದೃಷ್ಟಿಯಲ್ಲಿ ನೋಡಿಯೂ ನೋಡದಂತಿರುತ್ತೀರಿ. ನಿಮಗೆ ಜ್ಞಾನದ ಮೂರನೆಯ ನೇತ್ರವು ಸಿಕ್ಕಿದೆ, ತೆರೆದಿದೆ. ತಂದೆಯು ಬಂದು ತ್ರಿನೇತ್ರಿ ತ್ರಿಕಾಲದರ್ಶಿಗಳನ್ನಾಗಿ ಮಾಡಿದ್ದಾರೆ. ಈಗ ನಿಮ್ಮಲ್ಲಿ 3 ಲೋಕಗಳಿವೆ. 3 ಲೋಕ ಯಾವುವು? 3 ಲೋಕದ ಜ್ಞಾನವಿದೆ. ಒಳ್ಳೆಯದು. ಮಧುರಾತಿ ಮಧುರಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತೃಪಿತ ಬಾಪ್ತಾದರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. हम रूहानी बच्चों की रूहानी बाप दादा को याद, प्यार और गुड मॉर्निंग और नमस्ते नमस्ते नमस्ते. शुक्रिया बाबा, शुक्रिया. ವಹಾ ಬಾಬಾ ವಹಾ. ಧಾರಣೆಗಾಗಿ ಮುಖ್ಯ ಸ್ವರ. ಜ್ಞಾನವನ್ನು ಹೇಳುವ ಜೊತೆ ಜೊತೆಗೆ ಯೋಗದಲ್ಲಿಯೂ ಇರಬೇಕಾಗಿದೆ. ಒಳ್ಳೆಯ ದೈವಿ ಗುಣಗಳನ್ನು ಧಾರಣೆ ಮಾಡಬೇಕಾಗಿದೆ. ಬಹಳ ಮಧುರ ಆಗಬೇಕು ಎಂದು ಬಾಯಿಂದ ಕಲ್ಲುಗಳು ಬರಬಾರದು. 2ನೇ ಪಾಯಿಂಟ್, ಅಂತರ್ಮುಖಿಯಾಗಿ ಏಕಾಂತದಲ್ಲಿ ಕುಳಿತು ಒಳ್ಳೆಯ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕಾಗಿದೆ. ಬಹಳ ಮಧುರ ಆಗಬೇಕು ಎಂದು ಬಾಯಿಂದ ಕಲ್ಲುಗಳು ಬರಬಾರದು. 2ನೇ ಪಾಯಿಂಟ್, ಅಂತರ್ಮುಖಿಯಾಗಿ ಏಕಾಂತದಲ್ಲಿ ಕುಳಿತು ತನ್ನೊಂದಿಗೆ ತಾವು ವಾರ್ತಾಲಾಪನ ಮಾಡಿಕೊಳ್ಳದೆ ಪಾವನರಾಗುವ ಯುಕ್ತಿಯನ್ನು ಸರಳವಾಗಿ ರಚಿತವಾಗಿ ಬೆಳಿಗ್ಗೆ ಬೆಳಿಗ್ಗೆ ಎದ್ದು ತಿನ್ನಬೇಕು. ವರದಾನ. ವೈರ್ಲೆಸ್ ಸೆಟ್ ಮೂಲಕ ವಿನಾಶ ಕಾಲದಲ್ಲಿ ಅಂತಿಮ ಡೈರೆಕ್ಷನ್ ಕ್ಯಾರಂ ಮಾಡುವಂತ ವೈಶ್ಯ ಭಟ್ಟ ಭವ. ವಿನಾಶದ ಸಮಯದಲ್ಲಿ ಇಂತಿಂತಾರು ಡೈರೆಕ್ಷನ್ ಅನ್ನು ಕೊಟ್ಟರು ಮತ್ತು ಒಬ್ಬರಿಗೆ ಇನ್ನೊಬ್ಬರ ಶಬ್ದ ಕೇಳಿಸುತ್ತದೆ. ಇಲ್ಲದ ವೈರ್ಲೆಸ್ಸಿನ ವೈರಸ್
ಈ ವೈರ್ಲೆಸ್ಸಿನ ಮೂಲಕ ನಿಮಗೆ ಶಬ್ದ ಕೇಳಿ ಬರುತ್ತದೆ. ಆಗ ಮುಂಜಾನೆ 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 ಎಂದು ಕೇಳಿ ಬರ್ತದೆ. ಇಂಥ ಸುರಕ್ಷಿತ ಸ್ಥಳವನ್ನು ತಲುಪಿರಿ ಎಂದು ಯಾವ ಮಕ್ಕಳು ತಂದೆಯ ನೆನಪಿನಲ್ಲಿರುತ್ತಾರೆ ಅವರು ವಾಯ್ಸ್‌ಲೆಸ್ ಆಗಿರುತ್ತದೆ. ಯಾರಿಗೆ ಆಶ್ಚರ್ಯ ಆಗುವ ಅಭ್ಯಾಸವಿರುತ್ತದೆ ಅವರು ವಿನಾಶದಲ್ಲಿ ವಿನಾಶವಾಗುವುದಿಲ್ಲ, ಆದರೆ ಸ್ವ ಇಚ್ಛೆಯಿಂದ ಸೆಳೆಯಲ್ಪಡುತ್ತಾರೆ. ಸ್ಲೋಗನ್ ಆಗಿದೆ. ಯೋಗವನ್ನು ದೂರ ಮಾಡಿ ಕರ್ಮ ಬುದ್ಧಿ ಬ್ಯುಸಿಯಲ್ಲಿ ಆಗಿಬಿಡುವುದು ಹುಡುಗಾಟಿಕೆಯಾಗಿದೆ. ಯೋಗವನ್ನು ದೂರ ಮಾಡಿ ಕರ್ಮದಲ್ಲಿ ಬ್ಯುಸಿಯಾಗಿ ಬಿಡುವುದು ಹುಡುಗಾಟಿಕೆಯಾಗಿದೆ. ಅದಕ್ಕೆ ಸೂಚನೆ ಆತ್ಮಿಕ ಘನತೆ ಮತ್ತು ಪವಿತ್ರತೆಯ ವ್ಯಕ್ತಿತ್ವವನ್ನು ರಚನೆ ಮಾಡಿ. ಪವಿತ್ರತೆಯ ಘನತೆಯ ಅರ್ಥಾತ್ ಏಕಾವೃತ ಆಗುವುದು. ಒಬ್ಬ ಬಾಬಾ ಬಿಟ್ಟರೆ ಬೇರೆ ಯಾರೂ ಇಲ್ಲ. ಈ ಬ್ರಾಹ್ಮಣ ಜೀವನದಲ್ಲಿ ಸಂಪೂರ್ಣ ಗುಣವಿದೆ. ಈ ಬ್ರಾಹ್ಮಣ ಜೀವನದಲ್ಲಿ ಸಂಪೂರ್ಣ ಸಾವಯವ ನಾರ ಆಗುವುದಕ್ಕಾಗಿ ಏಕಾವೃತ ನಿಯಮವನ್ನು ಚೆಕ್ ಮಾಡ್ಕೊಳ್ಳಿ. ವೃತ್ತಿಯಲ್ಲಿ ಶುಭಭಾವನೆ ಶುಭಕಾಮನೆ ಇರಲಿ. ದೃಷ್ಟಿಯ ಮೂಲಕ ಪ್ರತಿಯೊಬ್ಬರ ಆತ್ಮಿಕ ಮತ್ತು ರೂಪದಲ್ಲಿ ಅಥವಾ ಪರಿಸ್ಥಿತಿ ರೂಪದಲ್ಲಿ ನೋಡಿ. ಕರ್ಮದ ಮೂಲಕ ಪ್ರತಿ ಆತ್ಮಕ್ಕೆ ಸುಖ ಕೊಡಿ, ಆದರೆ ನೀವು ಸಹನಶೀಲ ಎಂದು ಸದಾಶಿವ ಮಾಡ್ರಿ. ಓಂ ಶಾಂತಿ.